ಸ್ನೇಹಿತರೆ, ನಾನು ವಿಕಾಸ್ ಕರಿಯರ್ ಅಕಾಡೆಮಿ ಬಗ್ಗೆ ನಿಮಗೆ ತುಂಬ ವಿಷಯಗಳನ್ನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ವಿಕಾಸ್ ಕರಿಯರ್ ಅಕಾಡೆಮಿ ನಿನ್ನೆ ಮೊನ್ನೆ ಅಥವಾ ಯಾವತ್ತೂ ಶುರುವಾದಲ್ಲ ಸ್ನೇಹಿತರೆ. 25 ವರ್ಷಗಳ ಪಯಣ ಅದು. ಅಂದರೆ ನೋಡಿ, ಹೇಳ್ತೀವಿ ಸಮಾಜದಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಆದರೆ ಶಿಕ್ಷಣ, ಅಕ್ಷರ, ಇಂಗ್ಲೀಷ್, ಆಂಗ್ಲ ಭಾಷೆ ಅಂತನ್ನುವ ಅಸ್ತ್ರವನ್ನು ವಿದ್ಯಾರ್ಥಿಗಳ ಕೈಗೆ ಕಳೆದ 25 ವರ್ಷಗಳಿಂದ ಕೊಡ್ತಿರುವಂತಹ ಸಂಸ್ಥೆ ಅದು ಧಾರವಾಡದ ಹೆಮ್ಮೆಯ, ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ವಿಕಾಸ್ ಕರಿಯರ್ ಅಕಾಡೆಮಿ. ಪ್ರತಿ ವರ್ಷ 2,000 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಹೋಗಿದ್ದಾರೆ. ಸೊ ಪ್ರತಿ ತಿಂಗಳ ಅಥವಾ 2 ಮಂತ್ಸ್ ಒಂದೊಂದು ಬ್ಯಾಚ್ಗೆ ನಾವು ಒಂದು 100 ಸ್ಟೂಡೆಂಟ್ಸ್ ಹಿಡ್ಕೊಂಡ್ರು ಸಹ ಒಂದು ವರ್ಷಕ್ಕೆ 2,000. ಸೊ 2 × 25 ಮಾಡಿದ್ರೆ 50,000 ವಿದ್ಯಾರ್ಥಿಗಳು ಇಲ್ಲಿವರೆಗೆ ಇಂಗ್ಲೀಷ್ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸ್ ಅನ್ನ ಬೆಳೆಸ್ಕೊಂಡು ಹೋಗಿದ್ದಾರೆ. ಸೂಪರ್, ವೆರಿ ನೈಸ್. ಈ ಸ್ಕಿಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಜೀವನಕ್ಕೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಲ್ ಓವರ್ ದ ವರ್ಲ್ಡ್ accepted only one language, that is English. We must accept. ನಾನು ಇಂಗ್ಲೀಷ್ ಮಾತಾಡುವಾಗ ಕೂಡ ಅದೇ ಥರ ಯಾವುದೇ ಥರದ ಆಕ್ಸಿಡೆಂಟ್ ಆಗಬಾರ್ದು. ನಿಜ. ಅಂದರೆ ತಪ್ಪು ಮಾತಾಡಿದ್ರೆ ಅದು ಆಕ್ಸಿಡೆಂಟ್ ಅಂತಾನೆ ಅರ್ಥ ಮಾಡ್ಕೋಬೇಕು. ಅಪಘಾತನೇ ಅದು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದು ಅಪಘಾತನೇ ಅದು. ಬಟ್ ಎಲ್ಲೋ ಒಂದು ಕಡೆ ಫಾರ್ಮಲ್ ಎಜುಕೇಷನಲ್ಲಿ ನಾವು ಡಿಗ್ರಿವರೆಗೂ ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಿರ್ತೀವಿ. ಬಟ್ ಮಾತಾಡೋಕೆ ಹೋದಾಗ ಕಷ್ಟ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ಪ್ರಾಕ್ಟೀಸ್ ಇಲ್ಲ. ಈಗ ನಾನು ಕಾರ್ ಓಡಿಸೋದು ಮಾಡ್ದೇ, ಕಾರನ್ನು ಉಪಯೋಗಿಸ್ದೇ ಒಂದು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಂಗೆ ಕಾರ್ ಓಡಿಸೋದು ಹೇಗೆ ಅಂತೇಳಿ ಅದು ನಿಜಕ್ಕೂ ಕಲಿಸುತ್ತಾ? ಇಲ್ಲ. ಹಾಗಾಗಿ ನಾವು ಪ್ರಾಕ್ಟೀಸೇ ಮಾಡಬೇಕು. ಯಾವುದೇ ಒಂದು ಕಲೆನ ಅಂದರೆ ಸ್ಕಿಲ್ಲನ್ನು ನಾವು ಕಲಿಬೇಕಾದ್ರೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಯಾರು ಈ ಒಂದು ವಿದ್ಯಾರ್ಥಿಗಳನ್ನು ಸ್ಟೇಜ್ ಮೇಲೆ ಕರೆಸಿ ಅವರಿಂದನೇ ಮಾತಾಡಿಸಿ ಮತ್ತು ಅವರಿಂದನೇ ಒಂದು ನಾಟಕಗಳನ್ನು ಆಡಿಸಿ ಅವರಿಂದನೇ ಒಂದು ಡೈಲಾಗನ್ನು ಮಾಡಿಸಿ ಈ ಥರದ ಒಂದು ಆ್ಯಕ್ಟಿವಿಟಿ ಬೇಸ್ಡಲ್ಲಿ ಕಲಿಸೋವಂಥ ವ್ಯಕ್ತಿಗಳೆಲ್ಲಾದರೂ ಸಿಕ್ಕಿದ್ರೆ ಅಂಥವ್ರನ್ನ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಇನ್ವೈಟ್ ಮಾಡೋದು ಭಾಳ ಸೂಕ್ತ ಅಂತ ನನಗೆ ಅನಿಸಿತ್ತು. ಆ ಹುಡುಕಾಟದಲ್ಲಿದ್ರಿ. ನಾನು ನೋಡಿದಾಗ ಮುಜಾವರ್ ಸರ್ ಅವರು ಆ ಥರದ ಆಕ್ಟಿವಿಟೀಸನ್ನು ಮಾಡ್ತಾಯಿದ್ರು. ಒಂದು